ಬಂದೀಪುರ ಟೈಗರ್ ರಿಸರ್ವ್ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಏನಾದ್ರೂ ಒಂದು ಸುದ್ದಿ ಆಗ್ತಾ ಇರುತ್ತೆ. ಒಳ್ಳೆ ಸುದ್ದಿ ಆದ್ರೂ ಖುಷಿ ಆಗ್ಬೋದು, ಬಟ್ ಬರ್ತಾರೋ ಸುದ್ದಿಗಳೆಲ್ಲ ನೋಡಿದ್ರೆ ಕೆಟ್ಟ ಸುದ್ದಿನೇ ಬರುತ್ತೆ. ಅಲ್ಲಿ ರೈತರಿಗೆ ತೊಂದರೆ ಆಗತ್ತೆ, ಅಥವಾ ವನ್ಯಜೀವಿಗೆ ತೊಂದರೆ ಆಗತ್ತೆ. ಸೊ ಇದೆಲ್ಲ ಒಂದು ಯಾರು ಬ್ಲೇಮ್ ಮಾಡ್ಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಬ್ಲೇಮ್ ಮಾಡಕ್ಕಾಗತ್ತೆ. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿದ್ರೆ ಈ ತರ ವರ್ಷ ಪೂರ ಈ ತರ ಸುದ್ದಿಗಳು ಬರಕ್ ಯಾಕೋ ಸಾಧ್ಯ ಇಲ್ಲ. ನಾಗರೋಳೆನೂ ಇದೆ, PRTನೂ ಇದೆ, ಕಾಳಿ ಟೈಗರ್ ರಿಸರ್ವ್ ಇದೆ, ಭದ್ರಾ ಟೈಗರ್ ರಿಸರ್ವ್ ಇದೆ. ಅದ್ ಈ ತರ ಸುದ್ದಿ ನೀವು ಕೇಳೋದಿಲ್ಲ. ವರ್ಷ ಪೂರ ಒಂದು ಇವೆಂಟ್ ಆಗ್ತಾನೆ ಇದೆ. ಸೊ ನಾವು ಸೀದಾ ಹೇಳ್ಬೇಕಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್. ಈಗ ನಿನ್ನೆ ಒಂದು ಹೆಂಗಸರಿಗೆ 50 ವರ್ಷದ ಹೆಂಗಸರಿಗೆ ಒಂದು ಹುಲಿ ದಾಳಿಯಾಗಿ ಅವ್ರನ್ನ ತಿಂದು ಹೋಗಿದೆ ಹುಲಿ. ಈಗ ಅದಕ್ಕೆ ಸರ್ಕಾರ ಅದರಿಂದ 15 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಬಟ್ ದುಡ್ಡು ಮುಖ್ಯನಾ ಜೀವ ಮುಖ್ಯನಾ ಅದು ನಾವು ಪ್ರಶ್ನೆ ಮಾಡ್ಬೇಕಾಗಿರುತ್ತೆ. ಒಂದ್ ಕಡೆ ಆನೆ ತುಳಿದಾಗೂ ಜನ ಗಲಾಟೆ ಮಾಡಿದಾಗ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾರೆ, ಕಾಂಪನ್ಸೇಷನ್ ಕೊಡ್ತಾರೆ. ಅಥವಾ ನಮ್ಮ ರೈತರದ್ದು ಬೆಳೆ ಬೆಳೆಸಿರೋದು ಏನೋ ಹಾಳಾದ್ರೂ ಅದಕ್ಕೂ ಕಾಂಪನ್ಸೇಷನ್ ಕೊಡ್ತಾರೆ. ಇದಕ್ಕೆಲ್ಲ ಒಂದು ಬೆಲೆ ಕಟ್ಟಬೇಕಂದ್ರೆ ಜೀವ ಬಹಳ ಮುಖ್ಯ. ಸೊ ಈ ಜೀವ ಯಾಕೆ ಈ ತರ ಇದಾಗ್ತಿದೆ ಅಂದ್ರೆ, ತೊಂದರೆ ಆಗ್ತಿರೋದಂದ್ರೆ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಈಗ ಎಲ್ರಿಗೂ ಗೊತ್ತಿರೋ ವಿಷಯನೇ, ಅಲ್ಲಿರೋ RFOಗಳಿಗೆಲ್ಲ ಕೆಲಸ ಮಾಡಕ್ಕೆ ಆಗ್ತಿಲ್ಲ. ಒಂದಿಬ್ಬರು ಬಿಟ್ರೆ ಬೇರೆಯವ್ರಿಗೆಲ್ಲ ಬಹಳ ತೊಂದರೆ ಇದೆ. ಅವ್ರಿಗೆ ಡೀಸೆಲ್ ದುಡ್ಡು ಕೊಡ್ತಿಲ್ಲ, ಪೆಟ್ರೋಲ್ ಮಾಡಕ್ ಆಗ್ತಿಲ್ಲ, ಅವ್ರ ಜೀಪ್ಗಳು ಕಂಡೀಷನ್ ಇಲ್ಲ, ಅದ್ ರಿಪೇರಿಗೆ ದುಡ್ಡು ಕೊಡ್ತಿಲ್ಲ. ಟೈರ್ ಚೇಂಜ್ ಮಾಡಕ್ಕೆ ಮೊನ್ನೆ ನಾವು ಓಂಕಾರ ರೇಜ್ ಬಂದಾಗ ಜನ ಹೇಳಿದ್ದು ನಾವು ಗಲಾಟೆ ಮಾಡಿದ್ಗೆ ಟೈರ್ ಹೊಸದಾಗಿ ಹಾಕಿದ್ದಾರೆ ಅಂದ್ಬಿಟ್ಟು. 80,000 ಓಡಿದ್ರು, 80,000 ಕಿಲೋಮೀಟರ್ ಓಡಿದ್ರು ಟೈರ್ ಚೇಂಜ್ ಆಗಿರ್ಲಿಲ್ಲ. ಸೊ ಇದೆಲ್ಲ ನೋಡಕ್ ಹೋದ್ರೆ, ಆಮೇಲೆ ಇನ್ನೊಂದೇನಂದ್ರೆ ಪಟಾಕಿ, ಊರ್ ಜನಕ್ಕೆ ಪಟಾಕಿ ಕೊಡ್ತಾರೆ RFOಗಳು, ಅದಕ್ಕೂ ದುಡ್ಡು ಕೊಡ್ತಿಲ್ಲ. ಈಗ ಏನ್ ಮಾಡ್ತಿದ್ದಾರೆ? ಇಷ್ಟು ದುಡ್ಡು ಬರ್ತಿದ್ಯಲ್ಲ, ಒಂದು ಸರ್ಕಾರದಿಂದ ಬರುತ್ತೆ ದುಡ್ಡು, ಇನ್ನೊಂದು ನಮ್ದು ಟೈಗರ್ ಫೌಂಡೇಶನ್ ಇದೆ, ಅದು ದುಡ್ಡು ಬರ್ತಿದೆ. ಇವ್ರು ಏನ್ ಮಾಡ್ತಿದ್ದಾರೆ? ಈಗ ರೈತರಿಗೆ ತೊಂದರೆ ಆಗ್ತಾನೆ ಇದ್ರೆ ಮುಂದಕ್ಕೆ ನಮ್ ಕಾಡಿಗೆ ತೊಂದರೆ ಆಗತ್ತೆ. ಸೊ ಎಲ್ಲೋ ನಾವ್ ಹೇಳ್ಬೇಕಂದ್ರೆ ಈ ಡಾಕ್ಟರ್ ರಮೇಶ್ ಕುಮಾರ್ನ ಫಸ್ಟ್ ಅಲ್ಲಿಂದ ಎತ್ತಬೇಕು. ಆಲ್ರೆಡಿ ಸರ್ಕಾರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿತ್ತು, ಅವರು CITಗೆ ಹೋಗಿ ಅದನ್ನ ಸ್ಟೇ ತಂದಿದ್ದಾರೆ. ಆಮೇಲೆ ಅವ್ರ ಬಗ್ಗೆ ಲೋಕಾಯುಕ್ತ ಕೇಸ್ ನಡೀತಿದೆ. ಅವ್ರ ಮುಂಚೆ 2 ಎನ್ಕ್ವೈರಿನೂ ಆಗಿತ್ತು ಅವ್ರ ಬಗ್ಗೆ. ಇಂಥ ಒಂದು ವ್ಯಕ್ತಿಯಿಂದ ನಮ್ ಕಾಡಿಗೆ ಈ ತರ ತೊಂದರೆ ಬರೋದು ಸರಿ ಹೋಗೋದಿಲ್ಲ. ಸರ್ಕಾರ ಎಲ್ಲ ಪ್ರಯತ್ನ ಮಾಡಿದೆ. ಈಗ ನಾವು ಜನರು ಸೇರಿ ಇವ್ರ ಹೆಂಗಾರ ಅಲ್ಲಿ ಕಳಿಸ್ಲೇಬೇಕು. ಯಾಕಂದ್ರೆ ದಿನಗಟ್ಲು ಒಂದು ರೈತರಿಗೆ ತೊಂದರೆ ಆಗ್ತಿದೆ ಅಂದ್ರೆ ರೈತರಿಂದ ಅರ್ಧಕ್ಕರ್ಧ ಕಾಡು ಉಳಿದಿರೋದು ನಾವ್ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಅಲ್ಲಿ RFOಗಳು ಕೆಲಸ ಮಾಡಕ್ ಬಿಡ್ತಿಲ್ಲ, ಅದು ಇರೋ ದುಡ್ಡೆಲ್ಲ ಇವ್ರು ಎಲ್ಲೋ ಬೇರೆ ಕಡೆ ಹೋಗ್ತಿದೆ ಅಂತ ಕಾಣುತ್ತೆ. ಇದು ಪಾಪ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹೆಸರು ಹಾಳು ಮಾಡಕ್ಕೆ ಇಂಥ ಆಫೀಸರ್ಗಳಿದ್ದಾರೆ, ಸರ್ಕಾರಕ್ಕೆ ತೊಂದರೆ ಕೊಡಕ್ಕೆ ಈ ತರ ಆಫೀಸರ್ಗಳಿದ್ದಾರೆ. ಅಲ್ಲಿರೋ ರೈತರಿಗೆ ತೊಂದರೆ ಕೊಡಕ್ಕೆ ಇಂಥ ಆಫೀಸರ್ಗಳಿದ್ರೆ ಸರಿ ಹೋಗೋದಿಲ್ಲ. ನಮ್ಗೆ ಬೇಕಾಗಿರೋದು ಕನ್ಸರ್ವೇಷನ್. ಅವರು ಒಳ್ಳೆ ಜನನೋ ಕೆಟ್ಟ ಜನ ನಾವ್ ಹೇಳಲ್ಲ, ಅವ್ರು ಮಾಡ್ತಿರೋದು ಸರಿ ಇಲ್ಲ. ಸೊ ಫಸ್ಟ್ ಅವ್ರು ಅಲ್ಲಿಂದ ಹೋಗ್ಬೇಕು. ಯಾಕಂದ್ರೆ ಇದಕ್ಕೊಂದು ಪರ್ಯಾಯ ಆಗ್ಬೇಕಂದ್ರೆ ಇವ್ರು ಹೋಗ್ಲೇಬೇಕು. ಯಾಕಂದ್ರೆ ಅವರಿಂದನೇ ಎಲ್ಲ ತೊಂದರೆಗಳಿದೆ. ಆಮೇಲೆ ಇನ್ನೊಂದೇನು ವಿಷಯ ಬೇಜಾರಾಗತ್ತೆ ಅಂದ್ರೆ, ನಮ್ಮ ಬಂದೀಪುರ ಟೈಗರ್ಸ್ ಅವರು ನಂಬರ್ 1 ಅಂತಾರೆ ಕಂಟ್ರಿ ಒಳಗೆ. ಬರೋರೆಲ್ಲ ಯಾಕೋ ಈ ಅಡ್ಮಿನಿಸ್ಟ್ರೇಟರ್ಸ್, ನಮ್ಮ ಫೀಲ್ಡ್ ಡೈರೆಕ್ಟರ್ಗಳು, ಅವ್ರು ಬೇರೆ ತರ ಲೆಕ್ಕಾಚಾರ ಹಾಕೊಂಡ್ ಬರ್ತಾರೆ. ಇವ್ರು ನಮ್ಮ ವನ್ಯಜೀವಿ ಮತ್ತೆ ನಮ್ಮ ಪರಿಸರನ ಉಳ್ಸಕ್ಕೆ ಇವ್ರಿಗೆ ದುಡ್ಡು ಕೊಟ್ಟಿರೋದು, ಅದನ್ನು ಲೂಟ್ ಮಾಡ್ಕೊಂಡು ಹೋಗ್ತಾರೆ ಇವ್ರು. ಏನ್ ಇವ್ರಿಗೆ ಯಾಕೆ ಕೆಲಸ ಕೊಡ್ಬೇಕು? ನಮ್ಮ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತಿದೆ, ಅವರು ಒಂದು ಸಂಸ್ಥೆ ಕ್ಯಾಡರ್ ಇಟ್ಕೊಂಡು ಇದ್ರೆ ಇವರು ಆ ಕ್ಯಾಡರ್ಗೂ ಹೆಸರು ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಇವ್ರಿಗೆಲ್ಲ ಸ್ವಲ್ಪ ಆದ್ರೂ ಬುದ್ಧಿ ಬರುತ್ತಾ? ಒಂದು ಎನ್ಕ್ವೈರಿ ಆಗಿದೆ, ಲೋಕಾಯುಕ್ತ ಕೇಸ್ ನಡೀತಿದ್ದೆ, ನನಗೆ ಟ್ರಾನ್ಸ್ಫರ್ ಮಾಡಿದ್ದು, ಅವಾಗಾದ್ರೂ ತಿದ್ದುಪಡಿ ಮಾಡ್ಕೋಬೇಕು. ಈಗಲೂ ಹಾಗೆ ನಡೀತಿದ್ರೆ ನಮ್ ಕಾಡೆಲ್ಲಿ ಉಳಿಯುತ್ತೆ? ನಮ್ಮ ರೈತರಿಗೆ ಎಲ್ಲಿ ಪರಿಹಾರ ಸಿಗತ್ತೆ? ರೈತರು ದಿನಗಟ್ಲೆ ಯೋಚಿಸ್ಕೊಂಡು ಕೂತಿರ್ತಾರೆ. ನಾಳೆ ಆನೆ ಬರುತ್ತೆ, ಇವತ್ತು ಹುಲಿ ಬರುತ್ತೆ ಕೂತ್ಕೊಂಡಿದ್ರೆ ಎಲ್ಲಿಗೆ ಹೋಗ್ತಾರೆ ಇವ್ರು ರೈತರು? ಸೊ ನಾವ್ ಹೇಳೋದು ಸರ್ಕಾರಕ್ಕೆ, ದಯವಿಟ್ಟು ನೀವೇನೇ ಮಾಡಿ ನಾವೆಲ್ಲ ಬೆಂಬಲ ಕೊಡ್ತೀವಿ. ನಾವು ಜನಕ್ಕೂ ಕೇಳ್ತೀವಿ, ಲೋಕಲ್ ಜನಕ್ಕೆ ಎಲ್ರಿಗೂ ಕೇಳ್ತಿರೋದು, ದಯವಿಟ್ಟು ಎಲ್ಲ ಸೇರಿ ಇವ್ರನ್ನ ಅಲ್ಲಿಂದ ತೆಗಿಬೇಕು. ಆಮೇಲೆ ಅಲ್ಲಿ ಯಾರು ವರ್ಷಗಂಟ್ಲೆ ಆಫೀಸ್ ಕೆಲಸ ಮಾಡ್ತಿದ್ದಾರೆ ಅವ್ರುಗಳು ಹೋಗ್ಬೇಕು.
ಅವ್ರದ್ದೇನಾಗ್ಬಿಟ್ಟಿದೆ ಅಂದ್ರೆ ಕ್ಯಾಶುಲ್ನೆಸ್ ಬಂದ್ಬಿಟ್ಟಿದೆ. ಸೊ ಇದನ್ನ ನಾವು ಸರ್ಕಾರ ಕೇಳೋದು, ಯಾರ್ಯಾರು 5 ವರ್ಷ ಮೇಲೆ ಕೆಲಸ ಮಾಡಿದಾರಲ್ಲಿ ಅವ್ರನ್ನೆಲ್ಲ ಅಲ್ಲಿಂದ ತೆಗೀರಿ ದಯವಿಟ್ಟು. ಇದ್ಯಾಕೋ ಒಂದು ಅವ್ರದೇ ಒಂದು ಮಾಫಿಯಾ ತರ ಆಗ್ಬಿಟ್ಟಿದೆ. ಅವ್ರವ್ರೇ ಏನಾರೋ ಮಾಡ್ಕೊಂಡು ಇಷ್ಟ ಬಂದಂಗೆ ಮಾಡ್ಕೊಂಡು ಕೂತಿದ್ದಾರೆ. ಇವ್ರನ್ನೆಲ್ಲ ಹೋಗ್ಬೇಕು ಅಲ್ಲಿಂದ. ದಯವಿಟ್ಟು ನಾವು ಸರ್ಕಾರಕ್ಕೆ ಕೇಳೋದು, ನಮ್ಮ ಈಶ್ವರ ಖಂಡ್ರೆ ಜಿ ಅವ್ರಿಗೂ ಮತ್ತೆ ಸಿದ್ದರಾಮಯ್ಯ ಜಿಗೂ ಕೇಳೋದು, ದಯವಿಟ್ಟು ಇಂಥವ್ರನ್ನ ಫಸ್ಟ್ ಅಲ್ಲಿಂದ ತೆಗೀರಿ. ಬೇರೆ ಸ್ಟಾಫ್ ತನ್ನಿ. ಈ CFಗೆ ನೀವು ಪ್ರಯತ್ನ ಮಾಡಿದಿರೋ ತೆಗಿಯಕ್ಕೆ, ಈಗೆಲ್ಲ ನಾವು ಜನ ಎಲ್ಲ ಸೇರ್ತೀವಿ, ನಾವು ಬೇಕಾದ್ರೆ ಪ್ರತಿಭಟನೆ ಮಾಡ್ತೀವಿ. ಇವ್ರು ಬೇಡ, ಅಲ್ಲಿ ನಮ್ಮ ಕಾಡಿಗೆ ಇಂಥ ಬಂದೀಪುರ್ಗೆ ಇಂಥ ಜನ ಬೇಡ. ಯಾಕೆ ನಮ್ಗೆ ತೊಂದರೆ ಆಗ್ತಿಲ್ಲ? ನಮ್ BRT ಇದೆ, ಅಲ್ಲಿ ತೊಂದರೆ ಇಲ್ವಲ್ಲ. ನಮ್ ನಾಗರೊಳಗೆ 1-2 ಘಟನೆ ಆಗತ್ತೆ, ಅಲ್ಲಿನ ತೊಂದರೆ ಇಲ್ಲ. ಯಾಕೆ ಬೇರೆ ಬಂದೀಪುರಾಗ ಇಷ್ಟು ತೊಂದರೆ ಆಗ್ತಿದೆ ಅಂದ್ರೆ ಅಲ್ಲಿ ಬರೋ ಜನ ಸರಿ ಇಲ್ಲ. ಸೊ ಸರ್ಕಾರಕ್ಕೆ ನಾವು ಕೇಳ್ಕೊತಿರೋದು, ನೀವು ರೆಕ್ರೂಟ್ ಮಾಡಿ, ಯಾರು ಸೆಲೆಕ್ಟ್ ಮಾಡ್ತಿರಲ್ಲ ಒಳ್ಳೆ ಜನ ತಗೊಂಬನ್ನಿ. ಇಂಥ ನಮ್ಮ ರಮೇಶ್ ಕುಮಾರ್ ಅವರು ಈ ಸರ್ಕಾರಕ್ಕೆ ಬಹಳ ತೊಂದರೆ ಕೊಟ್ಟಿದ್ದಾರೆ, ರೈತರಿಗೆ ತೊಂದರೆ ಕೊಟ್ಟಿದ್ದಾರೆ, ಮತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಹೆಸರು ತಂದಿಲ್ಲ. ಸೊ ಇಂಥವ್ರು ನಮ್ಗೆ ಬೇಡ. ಇಂಥವ್ರೆಲ್ಲ ಕ್ರಿಟಿಕಲ್ ಏರಿಯಾಸ್, ವೈಲ್ಡ್ ಲೈಫ್ ಹ್ಯಾಬಿಟಾಟ್ಸ್ ಒಳಗೆ ಇವರೆಲ್ಲ ಇರಲೇಬಾರ್ದು. ಇದೇ ನಮ್ಮ ವಿನಂತಿ.